ಸ್ನೇಹಿತರೆ ನಮಸ್ಕಾರ. ಎಸ್.ಆರ್. ಬೋಯಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಇನ್ನೂ ಕೂಡ ನಮ್ಮ ಎಸ್.ಆರ್. ಬೋಯಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ. ಸ್ನೇಹಿತರೆ ಈ ರೀತಿ ನೋಟಿಫಿಕೇಶನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋಗಳನ್ನು ನೋಡ್ಬೋದು. ಹಾಗಿದ್ರೆ ನಾನು ಸರ್ಕಾರದಲ್ಲಿ ಬರುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ ಸ್ನೇಹಿತರೆ. ಒಳ್ಳೆಯ ಯೋಜನೆ ಆಗಿರ್ಬೋದು, ಇನ್ನಿತರ ಹಲವಾರು ಯೋಜನೆಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋನೂ ಕೂಡ ಮಾಡಿದ್ದೀನಿ. SC ಸ್ಕೀಮ್ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಇನ್ನಿತರ ಸ್ಕಾಲರ್ಶಿಪ್ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಸೀನಿಯರ್ ಸಿಟಿಜನ್ ಕಾರ್ಡ್ ಆಗಿರ್ಬೋದು, ಮತ್ತು ವಿಧವಾ ಪಿಂಚಣಿ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಈ ರೀತಿ ಹಲವಾರು ಯೋಜನೆ ಆಗಿರ್ಬೋದು ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಾನೇನು ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಎಸ್.ಆರ್. ಬೋಯಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಗ್ಗೆ ಗಮನ ಹರಿಸೋಣ ಬನ್ನಿ. ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೋಸ್ಕರ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಈಗಾಗಲೇ ಉದ್ಯೋಗಿನಿ ಅರ್ಜಿ ಬಗ್ಗೆ ನೀವು ಮಾಹಿತಿನ ತಿಳ್ಕೊಂಡಿರ್ತೀರ. ಹಾಗಿದ್ರೆ ಉದ್ಯೋಗಿನಿ ಅಂದರೆ ಏನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಯಾವೆಲ್ಲ ಮಹಿಳೆಯರು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಯಸ್ಸು ಏನಿರಬೇಕು, ದಾಖಲಾತಿಗಳು ಏನು ಬೇಕು, ನಿಮ್ಮ ಅರ್ಹತೆಗಳೇನಿರಬೇಕು, ಎಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಇದರ ಎಲ್ಲದರ ಬಗ್ಗೆ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇನೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಬಂದರೂ ಕೂಡ ಈ ವಿಡಿಯೋ ಕಮೆಂಟಲ್ಲಿ ನೀವು ಕೇಳ್ಬೋದು, ಇದರ ಬಗ್ಗೆ ನಾನು ಅಲ್ಲಿಯೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಉದ್ಯೋಗಿನಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯೋಜನೆಯನ್ನು ಏನು ಮಾಡಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಆ ಉದ್ಯೋಗಿನಿ ಯೋಜನೆ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಹಾಗಿದ್ರೆ ಸ್ನೇಹಿತರೆ ಉದ್ಯೋಗಿನಿ ಈ ಯೋಜನೆಯು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸ್ನೇಹಿತರೆ ಮಹಿಳೆಯರು ಹೊಸದಾಗಿ ಒಂದು ಉದ್ಯೋಗನ ಮಾಡಲಿಕ್ಕೆ ಈ ಯೋಜನೆ ತುಂಬಾನೇ ಉಪಯೋಗವಾಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ ಸ್ವಯಂ ಉದ್ಯೋಗ ಆಗಲು ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯ ಕೂಡ ಈ ನಿಗಮದಿಂದ ನಿಮಗೆ ಕೊಡಲಾಗುತ್ತೆ ಅಂತ ಹೇಳ್ಬೋದು. ಸಹಾಯಧನ ಕೂಡ ಇದರಲ್ಲಿ ಇರುತ್ತೆ. ವಯೋಮಿತಿ ಏನಾಗಿರುತ್ತೆ ಅಂದರೆ 18 ವರ್ಷದಿಂದ ನೀವು 55 ವರ್ಷದ ಒಳಗೆ ಇರುವಂತ ಮಹಿಳೆಯರು ಈ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಇದರಲ್ಲಿ 50% ಸಬ್ಸಿಡಿ ಯಾರಿಗೆ ಸಿಗುತ್ತೆ ಮತ್ತು 30% ಸಬ್ಸಿಡಿ ಯಾರಿಗೆ ಸಿಗುತ್ತೆ ಅಂತೆ ಅದರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಈ 50% ಸಬ್ಸಿಡಿ ಕೂಡ ಸಿಗುತ್ತೆ. ಪರಿಶಿಷ್ಟ ಜಾತಿ ಅಂದ್ರೆ SC ಮತ್ತು ಪರಿಶಿಷ್ಟ ಪಂಗಡ ಅಂದರೆ ST. ಈ ಜನಾಂಗಕ್ಕೆ ಸೇರುವಂತ ಮಹಿಳೆಯರು ಅವರ ಆದಾಯ ಮಿತಿ ಏನಾಗಿರಬೇಕು, 2 ಲಕ್ಷ ಒಳಗಿರಬೇಕು. 2 ಲಕ್ಷ ಆದಾಯ ಮಿತಿ ಇದ್ರೆ ಏನಾಗುತ್ತೆ, ಅವರ ಘಟಕದ ವೆಚ್ಚ ಅಂದ್ರೆ ನೀವು ಒಂದು ಉದ್ಯೋಗ ಮಾಡಲಿಕ್ಕೆ 1 ಲಕ್ಷದಿಂದ 3 ಲಕ್ಷದ ತನಕ ನಿಮಗೆ ಒಂದು ಸಾಲ ಬ್ಯಾಂಕ್ ಮೂಲಕ ಕೊಡಲಾಗುತ್ತೆ. ನಂತರ ಅದರಲ್ಲಿ ನೀವು 3 ಲಕ್ಷ ನೀವು ಸಾಲನ ತೆಗೆದುಕೊಂಡ್ರೆ ಅದರಲ್ಲಿ 50% ಏನಾಗಿರುತ್ತೆ ಸಬ್ಸಿಡಿ ಮೂಲಕ ನಿಮಗೆ ಸರ್ಕಾರವೇ ಏನು ಮಾಡೋದು ಸಹಾಯಧನ ಕೊಡಲಾಗುತ್ತದೆ. ಅದ್ರ ಜೊತೆಗೆ ಸಾಮಾನ್ಯ ವರ್ಗದವರಿಗೆ 30% ಸಬ್ಸಿಡಿ ಇರುತ್ತೆ. ಅವರ ಆದಾಯ ಮಿತಿ ಎಷ್ಟಿರಬೇಕಂದ್ರೆ 1.50 ಲಕ್ಷ ಅಂದರೆ 1.5 ಲಕ್ಷ ಏನಿರಬೇಕು ಅವರ ಆದಾಯ ಮಿತಿ ಇರಬೇಕು. ಅವರ ಘಟಕದ ವೆಚ್ಚ ಗರಿಷ್ಠ ಅಂದರೆ 3 ಲಕ್ಷ ತನಕ ಅವರು ಸಾಲನ ತೆಗೆದುಕೊಂಡ್ರೆ ಉದ್ಯೋಗ ಮಾಡಲಿಕ್ಕೆ ಅದರಲ್ಲಿ 30% ಏನಾಗಿರುತ್ತೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ನಂತರ ಸ್ನೇಹಿತರೆ ಈಗ ಸಾಮಾನ್ಯ ವರ್ಗದವರಿಗೆ ಎಷ್ಟು ಸಿಗುತ್ತೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸಿಗುತ್ತೆ. ನಂತರ ಏನಾಗುತ್ತೆ, ಈ ಮಾಹಿತಿ ತಿಳ್ಕೊಂಡ ನಂತರ ನಿಮಗೆ ತಲೆಯಲ್ಲಿ ಹುಟ್ಟೋದು ಒಂದೇ ಪ್ರಶ್ನೆ, ಹಾಗಿದ್ರೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು. ಅರ್ಜಿನ ಎಲ್ಲಿ ಸಲ್ಲಿಸಬೇಕಂದ್ರೆ ನೀವು ಗ್ರಾಮೀಣ ಪ್ರದೇಶವರಾಗಿದ್ದರೆ ಗ್ರಾಮೋನ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ, ಸಿಟಿಯಲ್ಲಿ ಇದ್ರೆ ಅಂದರೆ ಪಟ್ಟಣ ಪ್ರದೇಶದಲ್ಲಿ ನೀವಿದ್ರೆ ಅಲ್ಲಿ ಕರ್ನಾಟಕ ಒಂದು ಸೇವಾ ಕೇಂದ್ರ ಇರುತ್ತೆ, ನೀವು ಅಲ್ಲಿ ಹೋಗಿ ಅರ್ಜಿನ ಹಾಗಿದ್ರೆ ಬೆಂಗಳೂರಿನ ಸುತ್ತಮುತ್ತಲಿರೋರು ಬೆಂಗಳೂರು ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲಿ ಸಲ್ಲಿಸಬೇಕು. ನಂತರ ಬರುವ ಪ್ರಶ್ನೆ ಏನಂದ್ರೆ ಯಾವೆಲ್ಲ ದಾಖಲಾತಿಗಳ ನಾವು ತೆಗೆದುಕೊಂಡು ಹೋಗ್ಬೇಕಂತ ನಿಮ್ಮ ತಲೆಯಲ್ಲಿ ಇರುವಂತ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ ಅರ್ಜಿನ ಸಲ್ಲಿಸಬೇಕಂದ್ರೆ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಇದಕ್ಕೆ ರೇಷನ್ ಕಾರ್ಡ್ನ ಹೊಂದಿರಬೇಕಾಗುತ್ತೆ. ನಂತರ ಸ್ನೇಹಿತರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ವಾಸಸ್ಥಳ ಪ್ರಮಾಣ ಪತ್ರ ಅಂತಾರೆ ಕನ್ನಡದಲ್ಲಿ. ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಮತ್ತು ಒಂದು ಫೋಟೋ ಬೇಕಾಗುತ್ತೆ. ನಂತರ ಇದರಲ್ಲಿ ಯೋಜನಾ ವರದಿ ಕೂಡ ಬೇಕಾಗುತ್ತೆ. ಯೋಜನಾ ವರದಿ ಅಂದರೆ ನೀವು ಯಾವ ಉದ್ಯೋಗನ ಮಾಡಲಿಕ್ಕೆ ಬಯಸ್ತಿದ್ರೆ
ಆ ಉದ್ಯೋಗನ ಮಾಡಲಿಕ್ಕೆ ಯೋಜನಾ ವರದಿ ಬೇಕಾಗುತ್ತೆ. ಅಂದರೆ ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಇಂಗ್ಲೀಷ್ನಲ್ಲಿ ಅಂತಾರೆ. ಆ ರಿಪೋರ್ಟ್ನ ನೀವು ಕೂಡ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಂತರ ನೀವು ಅರ್ಜಿನ ಸಲ್ಲಿಸಿದ ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ ಸ್ನೇಹಿತರೆ. ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಹೋದರೆ ವಿಶೇಷ ಸೂಚನೆಗಳು ಇಲ್ಲಿ ನೋಡಬಹುದು. ಅರ್ಜಿದಾರರ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿರಬೇಕು, ಒಂದನೇದಾಗಿ. ಎರಡನೇದು, ಉದ್ಯೋಗನೆ ಯೋಜನೆಗೆ ಅರ್ಜಿನ ಸಲ್ಲಿಸಿ ಅದರ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷೆಗಳು ಅರ್ಜಿದಾರರು ಸಹ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿದೆ. ಯಾವುದೇ ರೀತಿ ಬೇರೆ ವೆಬ್ಸೈಟ್ ಇರಲ್ಲ, ನೀವು ಸೇವಾ ಸಿಂಧು ಮೂಲಕವೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಎಲ್ಲಾ ಯೋಜನೆಗಳಿಗೆ ಅಂದ್ರೆ ಉದ್ಯೋಗ ನಿಜತೆ ಮತ್ತು ಚೇತನ ಆಗಿರ್ಬೋದು, ಧನಶ್ರೀ ಯೋಜನೆ ಕೂಡ ಇದೆ. ಈ ಎಲ್ಲಾ ಯೋಜನೆಗಳಿಗೆ ನೀವೇನು ಮಾಡಬಹುದು, ಗ್ರಾಮೀಣ ಆಗಿರ್ಬೋದು, ಬೆಂಗಳೂರು ಮತ್ತು ಕರ್ನಾಟಕ ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅರ್ಜಿನ ಸಲ್ಲಿಸಬಹುದು. ನಂತರ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಹೋದಾಗ ಅಲ್ಲಿ ಸರ್ಕಾರದ ವಿವೇಚನಾ ಕೋಟಾದಲ್ಲಿ, ನಿಗಮದ ವಿವೇಚನಾ ಕೋಟಾದಲ್ಲಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷೆ ಆಗಿರ್ಬೋದು ಅಥವಾ ಅರ್ಜಿದಾರರು ಆಗಿರ್ಬೋದು ಅಂತ ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಅಧ್ಯಕ್ಷರ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಕೂಡ ಇದೆ ನೋಡಬಹುದು. 22/12/2023 ಸಂಜೆ 5:00 ತನಕ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಈ ವೆಬ್ಸೈಟ್ ಗೆ ಬಂದು ಇದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನ ವಿವಿಧ ಯೋಜನೆಗಳಲ್ಲಿ ಉದ್ಯೋಗಿನಿ ಯೋಜನೆ ಒಂದು ಕೂಡ, ಈ ಯೋಜನೆ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸೋಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ನಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.